ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಟ್ರೆಡಿಷ್ನಲ್ ಮಸಾಲೆ ಖಾರದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ರೆಸಿಪಿ ಹೈಲಿ ರಿಕ್ವೆಸ್ಟೆಡ್ ರೆಸಿಪಿ ಅಂತಾನೆ ಹೇಳ್ಬೋದು. ಲಾಸ್ಟ್ ಇಯರ್ ನಾನು ಮಸಾಲೆ ಖಾರದ ರೆಸಿಪಿನ ಶೇರ್ ಮಾಡಿದ್ದೆ. ನೀವೆಲ್ಲ ಆ ರೆಸಿಪಿನ ತುಂಬಾ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಫಸ್ಟ್ ಟೈಮ್ ಯೂಟ್ಯೂಬ್ನಲ್ಲಿ ಉತ್ತರ ಕರ್ನಾಟಕದ ಮಸಾಲೆ ಖಾರದ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೆ. ಹಾಗಾಗಿ ಎಲ್ಲರೂ ತುಂಬಾ ಅಪ್ರಿಷಿಯೇಟ್ ಮಾಡಿದರು. ನಾನು ಶೇರ್ ಮಾಡಿರುವ ಆ ಮಸಾಲೆ ಖಾರದ ವಿಡಿಯೋದಲ್ಲಿ ಮಸಾಲೆಗಳನ್ನು ನಾನು ಮನೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಿಲ್ಲಲ್ಲಿ ಪುಡಿ ಮಾಡಿಸಿದ್ದೆ. ಅದಕ್ಕೆ ತುಂಬ ಜನ ರಿಕ್ವೆಸ್ಟ್ ಮಾಡಿದರು. ಇವಾಗಲೂ ಕೂಡ ರಿಕ್ವೆಸ್ಟ್ ಮಾಡ್ತಾನೇ ಇದ್ದಾರೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಸಾಲೆ ಖಾರನ ಮಾಡೋದು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಸಾಲೆ ಖಾರನ ಯಾವ ರೀತಿ ಮಿಕ್ಸಿಯಲ್ಲಿ ಮಾಡೋದು ಅಂತ ನೋಡೋಣ. ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಮಸಾಲೆ ಖಾರ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಮೀಡಿಯಮ್ ಸೈಜಿನ ಒಂದು 7ರಿಂದ 8 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1/4 kg ಅಚ್ಚ ಪುಡಿ. ಕಪ್ಪಲ್ಲಿ ಅಳತೆ ಮಾಡಿದರೆ ಈ ಮೆಜರ್ಮೆಂಟ್ ಕಪ್ಪಲ್ಲಿ 2/4 ಕಪ್ನಷ್ಟು ಅಚ್ಚ ಪುಡಿನ ತೊಗೊಂಡಿದ್ದೀನಿ. ನಂತರ 1/4 ಕಪ್ನಷ್ಟು ಧನಿಯಾ, ಒಂದು 7ರಿಂದ 8 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ನಂತರ ಈ ಸೈಜಿನ 3 ಒಣ ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ 4 ಅರಿಶಿನ ಕೊಂಬು, 2 ಪಲಾವ್ ಎಲೆ, 1 ಟೀ ಸ್ಪೂನ್ ಇಂಗು, 1 ಸ್ಪೂನ್ ಮೆಂತ್ಯ. ಈ ಸ್ಪೂನಿಂದ ಎಲ್ಲ ಮಸಾಲೆಗಳನ್ನು ನಾನು ಅಳತೆ ಮಾಡಿ ತಗೊಂಡಿದ್ದೀನಿ. 1 ಸ್ಪೂನ್ ಸಣ್ಣ ಜೀರಿಗೆ ಅಥವಾ ಮಸಾಲೆ ಜೀರಿಗೆ, 3 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಣಸು, 4ರಿಂದ 5 ಲವಂಗ, 1 ರಾಮಪತ್ರೆ, 1 ಇಂಚಿನಷ್ಟು 2ರಿಂದ 3 ಚಕ್ಕೆ, 3 ಕಡ್ಗೋಲ್ ಮಗ್ಗೆ ಅಥವಾ ಅನಾನಸ್ ಹೂವು ಮತ್ತು ಫ್ರೆಂಡ್ಸ್ 1 ಸ್ಪೂನಷ್ಟು ನೀವು ಮರಾಠ ಮೊಗ್ಗನ್ನು ಹಾಕಬೇಕು. ಅದು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಇವತ್ತು ಹಾಕ್ತಾಯಿಲ್ಲ. ಅರ್ಧ ಕಪ್ಪು ಕಲ್ಲುಪ್ಪು, ಅರ್ಧ ಕಪ್ಪು ಕರಿಬೇವು, 1 ಕಪ್ಪು ಎಣ್ಣೆ, 1 ಸ್ಪೂನ್ ಗಸಗಸೆ, 3ರಿಂದ 4 ಮಸಾಲೆ ಏಲಕ್ಕಿ, ಒಣಶುಂಠಿ ಅಥವಾ ಹಸಿ ಶುಂಠಿ 50 ಗ್ರಾಮ್ನಷ್ಟು, ಆಮೇಲೆ 1 ಸ್ಪೂನು ಕಲ್ಲುವು. ಫ್ರೆಂಡ್ಸ್, ಈ ಎಲ್ಲ ಸಾಮಗ್ರಿಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಮತ್ತು ಗ್ರಾಮಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸತಿ ಚೆಕ್ ಮಾಡಿ. ಫಸ್ಟು ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಅದರಲ್ಲಿ ಸಾಸಿವೆ ಹಾಕಿ, ಸಾಸಿವೆ ಮುಳುಗುವಷ್ಟು ಎಣ್ಣೆ ಹಾಕಿಬಿಟ್ಟು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಕೈ ಬಿಡದೆ ಸಾಸಿವೆನ ಚೆನ್ನಾಗಿ ಫ್ರೈ ಮಾಡಿ. ಸಾಸಿವೆ ಚೆನ್ನಾಗಿ ಫ್ರೈ ಆದ ನಂತರ ಅದರಲ್ಲಿ ಮೆಣಸು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಿ. ಗ್ಯಾಸು ಸಿಮ್ಮಲ್ಲೇ ಇರಲಿ. ಮೆಣಸು ಚೆನ್ನಾಗಿ ಫ್ರೈ ಆದ ನಂತರ ಮೆಂತ್ಯ ಹಾಕಿ ಮತ್ತೆ ಫ್ರೈ ಮಾಡಿ. ಮೆಂತ್ಯ ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟು ಜೀರಿಗೆ ಹಾಕಿ. ಜೀರಿಗೆ ಸ್ವಲ್ಪ ಹುರಿದ ನಂತರ ಮಸಾಲೆ ಜೀರಿಗೆ ಮತ್ತು ಗಸಗಸೆನ ಹಾಕಿ. ಫ್ರೆಂಡ್ಸ್, ಮಸಾಲೆಗಳನ್ನು ಹುರಿಯುವಾಗ ಎಣ್ಣೆ ಏನಾದರೂ ಕಡಿಮೆ ಅನಿಸಿದರೆ ಮಧ್ಯೆ ಎಣ್ಣೆ ಹಾಕ್ತಾಯಿರಿ. ಇವಾಗ ಗಸಗಸೆ ಮತ್ತು ಮಸಾಲೆ ಜೀರಿಗೆಯನ್ನು ಚೆನ್ನಾಗಿ ಫ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಪ್ಲೇಟಲ್ಲಿ ತೆಗೆದಿಡಿ. ನಂತರ ಇದೇ ಕಡಾಯಲ್ಲಿ ಇವಾಗ ಬೆಳ್ಳುಳ್ಳಿ ಹಾಕಿ 1-2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ. ಫ್ರೆಂಡ್ಸ್, ಈ ಮಸಾಲೆ ಖಾರನ ಬಳಸಿಬಿಟ್ಟು ನಾವು ಉದ್ರಬೇಳೆ, ಕಾಳು ಪಲ್ಯ ಮತ್ತು ಕಾರ್ಬೇಳೆಗಳನ್ನು ಮಾಡ್ತೀವಿ. ಈ ಎಲ್ಲ ರೆಸಿಪಿಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಪ್ಲೇಟಲ್ಲಿ ತೆಗೆದು ನಂತರ ಅರಿಶಿಣದ ಕೊಂಬನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅರಿಶಿನ ಕೊಂಬನ್ನು ಸ್ವಲ್ಪ ಈ ಥರ ಜಜ್ಜಿಬಿಟ್ಟು ಹಾಕಬೇಕು. ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಅರಿಶಿನ ಕೊಂಬನ್ನು ಚೆನ್ನಾಗಿ ಹುರಿಯಿರಿ. ಅರಿಶಿಣ ಚೆನ್ನಾಗಿ ಹುರಿದ ನಂತರ ಅದನ್ನು ಸೈಡಲ್ಲಿ ಸರಿಸ್ಬಿಟ್ಟು ನಂತರ ಅದರಲ್ಲಿ ಮಸಾಲೆ ಏಲಕ್ಕಿ ಹಾಕಿ ಫ್ರೈ ಮಾಡಿ.
ಮಸಾಲೆ ಏಲಕ್ಕಿ ಸ್ವಲ್ಪ ಹುರಿದ ನಂತರ ಚಕ್ಕೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರಿಯಿರಿ. ಚಕ್ಕೆನ ಸ್ವಲ್ಪ ಮುರಿದ್ಬಿಟ್ಟು ಹಾಕಬೇಕು. ಚಕ್ಕೆ ಚೆನ್ನಾಗಿ ಹುರಿದ ನಂತರ ಕಡ್ಗೋಲ್ ಮಗನ್ನ ಕಟ್ ಮಾಡಿ ಹಾಕಿ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದ್ರ ಜೊತೆ ನೀವು ಮರಾಠ ಮೊಗ್ಗನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಫ್ರೆಂಡ್ಸ್, ಎಲ್ಲ ಮಸಾಲೆಗಳಿಗೆ ಮಧ್ಯ ಸ್ವಲ್ಪ ಎಣ್ಣೆ ಹಾಕ್ತಾ ಇರಬೇಕು. ನಂತರ ಲವಂಗ ಹಾಕಿ ಮತ್ತೆ ಫ್ರೈ ಮಾಡಿ. ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಆಮೇಲೆ ರಾಮಪತ್ರೆ ಹಾಕಿ ಮತ್ತೆ ಹುರಿಯಿರಿ. ನಂತರ ಒಣಶುಂಠಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಫ್ರೆಂಡ್ಸ್, ನೀವು ಇಲ್ಲಿ ಹಸಿ ಶುಂಠಿನ ಯೂಸ್ ಮಾಡ್ತಾ ಇದ್ದರೆ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಶುಂಠಿ ಸ್ವಲ್ಪ ಫ್ರೈ ಆದ ನಂತರ ಇವಾಗ ಪಲಾವ್ ಎಲೆ ಮತ್ತು ಕಲ್ಲು ಅನ್ನು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಈ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಬಿಟ್ಟು ಕೈ ಬಿಡದೆ 1-2 ನಿಮಿಷ ಮತ್ತೆ ಚೆನ್ನಾಗಿ ಹುರಿಯಿರಿ. ನಂತರ ಹಿಂಗೆ ಹಾಕಿಬಿಟ್ಟು ಒಂದು 10-15 ಸೆಕೆಂಡು ಚೆನ್ನಾಗಿ ಹುರಿದ್ಬಿಟ್ಟು ಗ್ಯಾಸ್ ಆಫ್ ಮಾಡಿ. ಈ ಮಸಾಲೆಗಳನ್ನು ಮುಂಚೆ ಹುರಿದಿಟ್ಟ ಡ್ರೈ ಮಸಾಲೆ ಪ್ಲೇಟಲ್ಲಿ ಹಾಕಿ. ಫ್ರೆಂಡ್ಸ್, ಇಲ್ಲಿ ಹುರಿದ ಹಸಿ ಮಸಾಲೆಗಳನ್ನು ಮತ್ತು ಒಣ ಮಸಾಲೆಗಳ ಎರಡನ್ನೂ ಸಪ್ರೇಟ್ ಪ್ಲೇಟಲ್ಲಿ ಹಾಕಿಡಬೇಕು. ಎರಡನ್ನು ಮಿಕ್ಸ್ ಮಾಡಬಾರ್ದು. ಇವಾಗ ಇನ್ನೊಂದು ಕಡಾಯಲ್ಲಿ ಕಲ್ಲುಪ್ಪು ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು 1-2 ನಿಮಿಷ ಉಪ್ಪನ್ನು ಚೆನ್ನಾಗಿ ಹುರಿಯಿರಿ. ಉಪ್ಪು ಚೆನ್ನಾಗಿ ಹುರಿದ ನಂತರ ಒಂದು ಸಪ್ರೇಟ್ ಪ್ಲೇಟಲ್ಲಿ ಅದನ್ನು ತೆಗೆದಿಡಿ. ಫ್ರೆಂಡ್ಸ್, ಉಪ್ಪನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡಬಾರ್ದು, ಸಪ್ರೇಟಾಗಿ ತೆಗೆದಿಡಬೇಕು. ಆಮೇಲೆ ಕರಿಬೇವು ಹಾಕಿ 1-2-3 ಸ್ಪೂನಷ್ಟು ಎಣ್ಣೆ ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಕರಿಬೇವನ್ನು ಚೆನ್ನಾಗಿ ಹುರಿಯಿರಿ. ಫ್ರೆಂಡ್ಸ್, ಕರಿಬೇವನ್ನು ಹುರಿಯೋಕ್ಕಿಂತ ಮುಂಚೆ ಕ್ಲೀನಾಗಿ ತೊಳೆದ್ಬಿಟ್ಟು ಬಟ್ಟೆಯಿಂದ ಒರೆಸಿ ಡ್ರೈ ಮಾಡಿದ ನಂತರನೇ ಹುರಿಬೇಕು. ಫ್ರೆಂಡ್ಸ್, ಈ ಮಸಾಲೆ ಖಾರಕ್ಕೆ 1 ಕಪ್ನಷ್ಟು ಬಲ್ತಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿರಲಿಲ್ಲ, ಹಾಗಾಗಿ ನಾನು ಹಾಕ್ತಾ ಇಲ್ಲ. ನಿಮ್ಮ ಹತ್ರ ಇದ್ದರೆ ಹಾಕಿ, ಆದರೆ ನೆನಪಿರಲಿ ಫ್ರೆಂಡ್ಸ್, ಎಳೆ ಕೊತ್ತಂಬರಿ ಸೊಪ್ಪನ್ನು ಹಾಕಬಾರ್ದು. ಅದರಿಂದ ಮಸಾಲೆ ಖಾರ ಬೇಗ ಹಾಳಾಗುತ್ತೆ. ಸೊಪ್ಪು ಚೆನ್ನಾಗಿ ಬಲ್ತಿರಬೇಕು ಮತ್ತು ಅದರಲ್ಲಿ ಸ್ವಲ್ಪ ಹೂ ಬಿಟ್ಟಿರಬೇಕು, ಅಂದರೆ ಸೊಪ್ಪನ್ನು ಹಾಕಿ, ಇಲ್ಲ ಅಂದರೆ ಬೇಡ. ಕರಿಬೇವು ಫುಲ್ ಗರಿ ಗರಿ ಆದ ನಂತರ ಇದನ್ನು ಮುಂಚೆ ಹುರಿದಿಟ್ಟ ಬೆಳ್ಳುಳ್ಳಿ ಪ್ಲೇಟ್ನಲ್ಲಿ ಹಾಕಿ. ನಂತರ ಇದೇ ಕಡಾಯಿಯಲ್ಲಿ ಧನಿಯಾ ಹಾಕಿ 1-2-3 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಬಿಟ್ಟು ಕೈ ಬಿಡದೆ ಧನಿಯಾನ ಚೆನ್ನಾಗಿ ಹುರಿಯಿರಿ. ಫ್ರೆಂಡ್ಸ್, ಮುಂಚೆ ಶೇರ್ ಮಾಡಿದ ಮಸಾಲೆ ಖಾರದ ರೆಸಿಪಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಯಾರಾದರೂ ಆ ರೆಸಿಪಿನ ಮಿಸ್ ಮಾಡ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಧನಿಯಾ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಡ್ರೈ ಮಸಾಲೆ ಪ್ಲೇಟ್ನಲ್ಲಿ ಹಾಕಿ. ನಂತರ ಇದೇ ಕಡಾಯಿಯಲ್ಲಿ ಒಣ ಕೊಬ್ಬರಿ ಹಾಕಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಕೈ ಬಿಡದೆ ಒಣ ಕೊಬ್ಬರಿ ಗರಿ ಗರಿ ಮತ್ತು ಸ್ವಲ್ಪ ಲೈಟಾಗಿ ಬ್ರೌನ್ ಆಗುವವರೆಗೂ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಎಲ್ಲ ಸಾಮಗ್ರಿಗಳಿಗೆ ಅವು ಮುಳುಗುವಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದ್ರೇ ಮಸಾಲೆ ಖಾರ ಚೆನ್ನಾಗಾಗುತ್ತೆ ಮತ್ತು ಬೇಗನೆ ಕೂಡ ಹಾಳಾಗಲ್ಲ. ಒಣ ಕೊಬ್ಬರಿ ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಹುರಿದ ಹಸಿ ಮಸಾಲೆ ಪ್ಲೇಟ್ನಲ್ಲಿ ಹಾಕಿ. ಆಮೇಲೆ ಇದೇ ಕಡಾಯಿಯಲ್ಲಿ ಕಟ್ ಮಾಡಿದ ಈರುಳ್ಳಿ ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಕೈ ಬಿಡದೆ ಚೆನ್ನಾಗಿ ಹುರಿಯಿರಿ. ಸ್ವಲ್ಪ ಹೊತ್ತಾದ ನಂತರ ಈರುಳ್ಳಿಯಲ್ಲಿರುವ ನೀರಿನ ಅಂಶ ಕಡಿಮೆ ಆದ ನಂತರ ಎಣ್ಣೆ ಹಾಕಿ. ಫ್ರೆಂಡ್ಸ್, ಈರುಳ್ಳಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಬಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು. ಅಲ್ಲಿವರೆಗೂ ನಾವು ಈರುಳ್ಳಿಯನ್ನು ಚೆನ್ನಾಗಿ ಹುರಿಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೂಡ ಹಸಿ ಮಸಾಲೆ ಪ್ಲೇಟ್ನಲ್ಲಿ ಹಾಕಿ. ನೋಡಿ ಫ್ರೆಂಡ್ಸ್, ಈ ಥರ ಒಣ ಮತ್ತು ಹಸಿ ಮಸಾಲೆಗಳನ್ನು ಸಪ್ರೇಟಾಗಿ ಇಡಬೇಕು ಮತ್ತು ಹುರಿದ ಉಪ್ಪನ್ನು ಕೂಡ ಸಪ್ರೇಟಾಗಿ ಇಡಬೇಕು. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹುರಿದ ಡ್ರೈ ಮಸಾಲೆಗಳನ್ನು ಹಾಕಿ. ನಂತರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ನೈಸಾಗಿ ಪುಡಿ ಮಾಡ್ಕೊಳ್ಳಿ.
ಎಲ್ಲ ಡ್ರೈ ಮಸಾಲೆಗಳನ್ನು ಚೆನ್ನಾಗಿ ಪುಡಿ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ತೆಗೆದಿಡಿ. ನಂತರ ಇವಾಗ ಹಸಿ ಮಸಾಲೆಗಳು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣ ಕೊಬ್ಬರಿ ಹಾಕಿಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೈಸಾಗಿ ರುಬ್ಬಿ. ಹಸಿ ಮಸಾಲೆಗಳನ್ನು ನೈಸಾಗಿ ರುಬ್ಕೊಂಡ ನಂತರ ಅದನ್ನು ಮುಂಚೆ ಪುಡಿ ಮಾಡಿದ ಡ್ರೈ ಮಸಾಲೆ ಪುಡಿಯಲ್ಲಿ ಹಾಕಿ. ಆಮೇಲೆ ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಮತ್ತೆ ಒಂದು 10ರಿಂದ 20 ಸೆಕೆಂಡು ಮಿಕ್ಸಿನ ರನ್ ಮಾಡಿ. ಈ ಥರ ಮಾಡೋದ್ರಿಂದ ಎಲ್ಲ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಮಸಾಲೆ ಕರಿನೂ ಸ್ವಲ್ಪ ನೈಸಾಗಿ ಪುಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಸ್ಪೈಸಿ ಆ್ಯಂಡ್ ಟೇಸ್ಟಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ರೆಡಿಯಾಗಿದೆ. ಇದನ್ನು ಕ್ಲೀನಾದ ಭರಣಿ ಅಥವಾ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಇದರಿಂದ ಪಲ್ಯ ಮತ್ತು ಸಾರನ್ನ ಮಾಡ್ಬೋದು. ನೀವು ಕೂಡ ಈ ಮಸಾಲೆ ಖಾರನ ಖಂಡಿತ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ ಜೊತೆ ಶೇರ್ ಮಾಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ಲನ್ನು ಪ್ರೆಸ್ ಮಾಡಿಬಿಟ್ಟು ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು.